ಹಲೋ ಸ್ನೇಹಿತರೆ, ಇವರು ಕಲಾವತಿ ಅಂತ ಸ್ವಂತ ಒಂದು ಕಾರ್ ಶೋರೂಮ್ ಇರುತ್ತೆ. ತನ್ನ ಶೋರೂಮ್ ಅಲ್ಲಿ ಮ್ಯಾನೇಜರ್ ಕೆಲಸಕ್ಕಾಗಿ ಒಬ್ಬ ಪರ್ಸನ್ ಬೇಕಾಗಿದ್ದಾನೆ. ಅದಕ್ಕೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿರೋದು. ತಿಂಗಳಿಗೆ ಈ ಒಂದು ಕೆಲಸಕ್ಕೆ 72,000 ರೂಪಾಯಿ ಸಂಬಳ ಇರುತ್ತೆ. ಒಳ್ಳೆ ಅವಕಾಶವಿದೆ. ಸ್ವಂತ ಒಂದು ಕಾರ್ ಶೋರೂಮ್ ಇರುತ್ತೆ. ಈಕೆಯ ಯಜಮಾನರಿಗೆ 72 ವಯ ಆಗಿರುತ್ತೆ. ಅದಕ್ಕೆ ಯಜಮಾನರಿಗೆ ಯಾವುದೇ ಕೆಲಸ ಮಾಡಲು ಅವರ ಕೈಯಿಂದ ಆಗ್ತಾ ಇಲ್ಲ. ಆ್ಯಂಡ್ ಇವಳಿಗೂ ಕೂಡ ಒಂಟಿಯಾಗಿ ಮನೆ ಕೆಲಸ ಜೊತೆಗೆ ಕಾರ್ ಶೋರೂಮ್ ಮ್ಯಾನೇಜ್ ಮಾಡೋದು ಕಲಾವತಿ ಅವರ ಕೈಯಿಂದ ಕೂಡ ಆಗ್ತಾ ಇಲ್ಲ ಸ್ನೇಹಿತರೆ. ಅದಕ್ಕೆ ಕಾರ್ ಶೋರೂಮ್ ಮ್ಯಾನೇಜರ್ ಕೆಲಸಗಾರನನ್ನು ಇಟ್ಟುಕೊಡಲು ಫೈನಲಿ ನಿರ್ಧರಿಸಿದ್ದಾರೆ. ಸೊ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಇವರಿಗೆ ಸ್ನೇಹಿತರೆ ಈ ರೀತಿ ಒಬ್ಬ ವ್ಯಕ್ತಿ ಬೇಕಾಗಿರೋದು. ಮೊದಲನೇದಾಗಿ ಕಾರ್ ಮಾರಾಟದ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಶೋರೂಮ್ನ ಕಾರ್ ಸೇಲ್ ಮಾಡುವಂಥ ಒಂದು ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕಾಗತ್ತೆ ಸ್ನೇಹಿತರೆ. ಕೊಟ್ಟಿದ್ದ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು. ಪ್ರತಿದಿನ ಸ್ನೇಹಿತರೆ ಕನಿಷ್ಠ 2 ಕಾರ್ ನೀವು ಸೇಲ್ ಮಾಡಬೇಕಾಗುತ್ತೆ. ಇದೇ ನಿಮ್ಮ ಟಾರ್ಗೆಟ್. ಆ್ಯಂಡ್ ಈ ಒಂದು ಕೆಲಸಕ್ಕೆ 72,000 ರೂಪಾಯಿ ಸಂಬಳ ಕೊಡೋದಾಗಿ ಮಾಹಿತಿ ಕೊಟ್ಟಿರೋದು. ನಿಮ್ಮ ಜೊತೆಗೆ ಮಾತನಾಡಿ ಹೆಚ್ಚಿನ ಸೌಲಭ್ಯ ಮಾಹಿತಿ ಕೊಡ್ತೀನಿ ಎಂದು ಖುದ್ದಾಗಿ ಇವರೇ ಮಾಹಿತಿ ನೀಡಿರೋದು. ನಿಮಗೆ ಕರೆ ಮಾಡಿ ಇವರೇ ಖುದ್ದಾಗಿ ಕರೆ ಮಾಡಿ ಕಾರ್ ಶೋರೂಮ್ ಮ್ಯಾನೇಜರ್ ಕೆಲಸದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಸ್ನೇಹಿತರೆ. ಅದಕ್ಕೆ ಒಂದು ಸಲ ನಿಮ್ಮ ಅನಿಸಿಕೆ ತಿಳಿಸಿ. ಆ್ಯಂಡ್ ಕೆಲಸಕ್ಕೆ ಇಟ್ಟುಕೊಳ್ಳಲು ಕಾರಣ ಏನು, ಈ ಒಂದು ಕಾರ್ ಶೋರೂಮ್ ಮ್ಯಾನೇಜರ್ ಕೆಲಸಕ್ಕಾಗಿ ಒಬ್ಬರನ್ನ ಇಟ್ಟುಕೊಳ್ಳಲು ಏನೆಲ್ಲ ಕಾರಣ ಇದೆ ತಿಳಿದುಕೊಳ್ಳೋಣ. ಯಜಮಾನರಿಗೆ ಈಗಾಗಲೇ 72 ವಯ. ಯಾವುದೇ ಕೆಲಸ ಮಾಡಲು ಅವರಿಂದ ಆಗುತ್ತಿಲ್ಲ. ಮನೆ ಕೆಲಸ ಹಾಗೂ ಶೋರೂಮ್ ನೋಡಿಕೊಳ್ಳೋದು ಕೂಡ ಇವರ ಕೈಯಿಂದ ಕೂಡ ಆಗುತ್ತಿಲ್ಲ. ಅದಕ್ಕೆ ಒಬ್ಬ ಮ್ಯಾನೇಜರ್ ಸಿಕ್ಕಿದ್ರೆ ಆರಾಮವಾಗಿ ಇರಬಹುದು ಎಂದು ಮಾಹಿತಿ ತಿಳಿಸಿದ್ದಾರೆ. ನೀವು ಶೋರೂಮ್ ಮ್ಯಾನೇಜರ್ ಆಗಿ ಇದೆಲ್ಲ ಕೆಲಸ ಮಾಡಬೇಕಾಗುತ್ತೆ. ಅಚೀವ್ ಮಂತ್ಲಿ ಆ್ಯಂಡ್ ಇಯರ್ಲಿ ಸೇಲ್ಸ್ ಟಾರ್ಗೆಟ್. ಸೇಲ್ಸ್ ಟಾರ್ಗೆಟ್ ಏನಿರುತ್ತೆ ಸ್ನೇಹಿತರೆ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮಂತ್ಲಿ ಟಾರ್ಗೆಟ್ ಆಗಿರಲಿ ಅಥವಾ ಇಯರ್ಲಿ ಟಾರ್ಗೆಟ್ ಆಗಿರಲಿ, 2 ಟಾರ್ಗೆಟ್ ಅಚೀವ್ ಮಾಡಬೇಕಾಗುತ್ತೆ. ಟ್ರ್ಯಾಕ್ ಆ್ಯಂಡ್ ಅನಲೈಸ್ ಸೇಲ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಮೇಂಟೈನ್ ಹೆಲ್ತಿ ಪ್ರಾಫಿಟ್ ಮಾರ್ಜಿನ್ಸ್. ಒಟ್ಟಾಗಿ ಸ್ನೇಹಿತರೆ ಇವರ ಒಂದು ಶೋರೂಮ್ಗೆ ಪ್ರಾಫಿಟ್ ಆಗೋ ಥರ ನೀವು ಕೆಲಸ ಮಾಡಬೇಕಾಗುತ್ತೆ. ಆ್ಯಂಡ್ ಗೈಡ್ ಆ್ಯಂಡ್ ಸಪೋರ್ಟ್ ಸೇಲ್ಸ್ ಎಕ್ಸಿಕ್ಯೂಟಿವ್. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ನೀವು ಗೈಡ್ ಮಾಡಬೇಕಾಗುತ್ತೆ. ಅವರ ಕೆಲಸಕ್ಕೂ ನೀವು ಸಪೋರ್ಟ್ ಮಾಡಬೇಕಾಗುತ್ತೆ. ಮಾನಿಟರ್ ಸ್ಟಾಕ್ ಪರ್ಫಾರ್ಮೆನ್ಸ್ ಆ್ಯಂಡ್ ರೆಗ್ಯುಲರ್ಲಿ ಪ್ರೊವೈಡ್ ಪ್ರಾಡಕ್ಟ್ ನಾಲೆಜ್ ಆ್ಯಂಡ್ ಸೇಲ್ಸ್ ಟ್ರೈನಿಂಗ್ ಟು ನ್ಯೂ ಎಂಪ್ಲಾಯಿ. ಶೋರೂಮಲ್ಲಿ ಜಾಯ್ನ್ ಆಗಿದ್ದ ಹೊಸ ಎಂಪ್ಲಾಯಿಗಳಿಗೆ ಸ್ನೇಹಿತರೆ ಬ್ರೀಫಿಂಗ್ ಮಾಡೋದು, ನಾಲೆಜ್ ಕೊಡೋದು ಇದು ಕೂಡ ನಿಮ್ಮ ಕೆಲಸ ಆಗಿರುತ್ತೆ. ಕಸ್ಟಮರ್ನ ಯಾವುದೇ ಒಂದು ಕಂಪ್ಲೇಂಟ್ ಅದನ್ನು ಸಾಲ್ವ್ ಮಾಡೋದು, ಅದೇ ರೀತಿ ಇನ್ಶ್ಯೂರ್ ಹೈ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಶೋರೂಮಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಸ್ಟಮರ್ಗೆ ಯಾವುದೇ ತೊಂದರೆ ಆಗದಂತೆ ಅವರನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಇದು ಸ್ನೇಹಿತರೆ ನಿಮ್ಮ ಎಲ್ಲ ಕೆಲಸ ಆಗಿರುತ್ತೆ.